ಸ್ಟಾಕ್ ಮಾರ್ಕೆಟ್, ಆಪ್ಷನ್ ಟ್ರೇಡಿಂಗ್, ಫ್ಯೂಚರ್ಸ್ ಟ್ರೇಡಿಂಗ್, ಹೂಡಿಕೆಗಳು ಇತ್ಯಾದಿಗಳ ಬಗ್ಗೆ ನೀವು ಕಲಿಯಬಹುದಾದ ಕನ್ನಡಿಗರಿಗಾಗಿ ಶೈಕ್ಷಣಿಕ ಚಾನೆಲ್. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ನಾವು ಇವತ್ತು ಎಂದಿನಂತೆ ವಿಡಿಯೋನ ಮಾಡ್ತಾ ಇದ್ದೀವಿ. ಆದರೆ ಇವತ್ತಿನ ವಿಡಿಯೋ ಏನಿದೆಯಲ್ಲ, ಇದು ಒಂದು ಸ್ವಲ್ಪ ಸ್ಪೆಷಲ್ ಆಗ್ತಕ್ಕಂತಹದ್ದಿದೆ. ಯಾಕೆ ಅಂತ ಹೇಳಿದ್ರೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ನಾವು ಸುಮಾರು ಸರ್ತಿ ಕೇಳಿದ್ದೀವಿ, ಸುಮಾರು ಜಾಗಗಳಲ್ಲಿ ಕೇಳಿದ್ದೀವಿ. ಏನು ಅಂತ ಹೇಳಿದ್ರೆ ಪಂಪ್ ಆ್ಯಂಡ್ ಡಂಪ್ ಮಾಡುವುದು ಒಂದು ಡೇಂಜರಸ್ ಹಾಗೂ ಅದು ಮಾರ್ಕೆಟಲ್ಲಿ ಮಾಡುವುದು ಒಂದು ಇಲ್ಲಿಗಲ್ ಆ್ಯಕ್ಟಿವಿಟಿ ಅಂತಕ್ಕಂಥದ್ದನ್ನು ನಾವು ಸುಮಾರು ಸರ್ತಿ ಕೇಳ್ತಾ ಬಂದಿದ್ದೀವಿ. ಸುಮಾರಷ್ಟು ವೀಡಿಯೋಸ್ಗಳನ್ನು ನೀವು ನೋಡಿರ್ಬೋದು. ಸ್ನೇಹಿತರೆ, ಪಂಪ್ ಆ್ಯಂಡ್ ಡಂಪ್ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ನಮಗೆ ಕಾಣಿಸುತ್ತೆ, ಹಾಗೂ ಯಾವ ರೀತಿಯಾದಂತಹ ಮೂಮೆಂಟ್ಗಳು ಇರುತ್ತೆ ಮಾರ್ಕೆಟಲ್ಲಿ ಅಂತ ಹೇಳ್ಬಿಟ್ಟು ಒಂದು ಸರ್ತಿ ಒಂದು ವಿಡಿಯೋದಲ್ಲಿ ಕಮೆಂಟನ್ನು ಮಾಡಿದ್ರಿ. ಸೊ ಅದರಂತೆ ಇವತ್ತಿನ ದಿವಸ ನನಗೆ ಆ ಒಂದು ಸ್ಟಾಕ್, ಅದೇ ರೀತಿ ಮೂಮೆಂಟ್ ಇರ್ತಕ್ಕಂತಹ ಸ್ಟಾಕು ಸಿಕ್ಕಿದೆ. ಅದು ಪಂಪ್ ಆ್ಯಂಡ್ ಡಂಪ್ ಹೌದೋ ಅಲ್ವೋ ನೀವೇ ನೋಡಿ, ನೀವೇ ಹೇಳಬೇಕು ಸ್ನೇಹಿತರೆ ಕಮೆಂಟ್ ಸೆಕ್ಷನಲ್ಲಿ. ಸ್ನೇಹಿತರೆ, ಪಂಪ್ ಆ್ಯಂಡ್ ಡಂಪ್ ಅಂದರೆ ಏನು? ಪಂಪ್ ಆ್ಯಂಡ್ ಡಂಪ್ ಅಂತ ಹೇಳಿದ್ರೆ ಒಂದು ಆರ್ಟಿಫಿಷಿಯಲ್ ಆಗಿ ಬೆಲೆಗಳನ್ನು ಜಾಸ್ತಿ ಮಾಡುವಂತಹ ಒಂದು ಪ್ರಕ್ರಿಯೆ. ಏನಾಗುತ್ತೆ, ಒಂದು 3-4 ಜನ ಸೇರಿಕೊಂಡು, ಒಂದು ಎಕ್ಸಾಂಪಲ್, ಒಂದು ಸಿನಾರಿಯೋನ ಕೊಡ್ತಾ ಇದ್ದೀನಿ ನಿಮಗೆ. ಒಂದು 3-4 ಜನ ಸೇರಿಕೊಂಡು ಮಾರ್ಕೆಟಲ್ಲಿ ಒಬ್ಬರು ಬೈ ಮಾಡೋದು, ಇನ್ನೊಬ್ಬರು ಸೆಲ್ ಮಾಡೋದು, ಅವ್ರು ಸೆಲ್ ಮಾಡೋದು, ಇನ್ನೊಬ್ಬರು ಬೈ ಮಾಡೋದು, ಸೆಲ್ ಮಾಡೋದು, ಇದೇ ರೀತಿ ಮಾಡ್ತಾ ಸ್ಟಾಕಿನ ಬೆಲೆ ಏನಿದೆ ಅದು ಡೈಲಿನೂ ಅಪ್ಪರ್ ಸರ್ಕ್ಯೂಟನ್ನು ಟಚ್ ಆಗ್ತಕ್ಕಂತಹ ಒಂದು ಲೆಕ್ಕಾಚಾರಗಳು. ಅದೇ ರೀತಿಯಾಗಿ ಬೆಲೆಗಳು ಗಣನೀಯವಾಗಿ ಮೇಲ್ಗಡೆಗೆ ಹೋಗ್ತಕ್ಕಂತಹದ್ದು ಈ ರೀತಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಯಾವಾಗ ಜನ ಅದರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅಂಥ ಟೈಮಲ್ಲಿ ಏನು ಇನಿಷಿಯಲ್ ಆಗಿ ಏನು ಇನ್ವಾಲ್ವ್ ಆಗಿರ್ತಾರಲ್ಲ ಅವರು ಹೊರಗಡೆ ಬರ್ತಕ್ಕಂತಹ ಒಂದು ಲೆಕ್ಕಾಚಾರಗಳು ಇರುತ್ತೆ. ಯಾವುದರಲ್ಲಿ? ಈ ಪಂಪ್ ಆ್ಯಂಡ್ ಡಂಪ್ ಅನ್ನುವಂತಹ ಒಂದು ಸ್ಕೀಮಿನಲ್ಲಿ. ಇದು ಸ್ಕೀಮ್ ಅನ್ನೋದಕ್ಕಿಂತನೂ ಸ್ನೇಹಿತರೆ, ಇದು ಒಂದು ರೀತಿಯಾದಂತಹ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟಿ ಅಥವಾ ಮಾರ್ಕೆಟನ್ನು ಮ್ಯಾನ್ಯುಪುಲೇಟ್ ಮಾಡ್ತಕ್ಕಂತಹ ಒಂದು ಲೆಕ್ಕಾಚಾರಗಳು ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬಹುದು. ಸೊ ಇದು ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಮಾರ್ಕೆಟ್ ಇವತ್ತು ಒಂದು ಅಪ್ಪರ್ ಸರ್ಕ್ಯೂಟನ್ನು ಹಿಟ್ ಮಾಡುತ್ತೆ, ಮತ್ತು ನಾಳೆ ಇನ್ನೊಂದು ಅಪ್ಪರ್ ಸರ್ಕ್ಯೂಟ್ ಹಿಟ್ ಮಾಡುತ್ತೆ, ಮತ್ತು ಮಾರನೇ ದಿವಸನೂ ಅಪ್ಪರ್ ಸರ್ಕ್ಯೂಟನ್ನು ಹಿಟ್ ಮಾಡ್ತಾ ಇರುತ್ತೆ. ಸೊ ಈ ರೀತಿಯಾದಂತಹ ಸ್ಟಾಕ್ಸ್ಗಳು ಏನಿರ್ತವೆ, ಇದರಲ್ಲಿ ಹೊಸಬ್ರು ಯಾರು ಕೈ ಹಾಕಲಿಕ್ಕೆ ಬರದಂತಹ ಒಂದು ಸಂದರ್ಭಗಳನ್ನು ಇಲ್ಲಿ ನೋಡಲಿಕ್ಕೆ ಸಿಗಬಹುದು. ಸ್ನೇಹಿತರೆ, ಇವತ್ತು ಸಹ ನಮಗೆ ಅದೇ ರೀತಿಯಾದಂತಹ ಒಂದು ಸ್ಟಾಕನ್ನು ಅನಲೈಸ್ ಮಾಡಬೇಕಾದ್ರೆ ಒಂದು ಸಿಕ್ಕಿದೆ. ಹಾಗಾಗಿ ನಾನು ಇವತ್ತಿನ ದಿವಸ ಈ ಒಂದು ವಿಡಿಯೋನ ನಿಮ್ಮ ಜೊತೆಯಲ್ಲಿ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಸ್ಟಾಕಲ್ಲೂ ಸಹ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಡೈಲಿ ಅಪ್ಪರ್ ಸರ್ಕ್ಯೂಟ್ ಹಿಟ್ ಆಗ್ತಾ ಇದೆ, ಹಾಗೂ ಇದರೆಲ್ಲ ವಾಲ್ಯೂಮ್ಸ್ಗಳನ್ನು ನಾವು ನೋಡಬಹುದು. ಯಾವ ರೀತಿಯಾದಂತಹ ಒಂದು ಮೂಮೆಂಟ್ ಬಂದಿದೆ, ಯಾವ ರೀತಿಯಾಗಿ ಕೆಲಸ ಆಗ್ತಾ ಇದೆ ಅಂಥೇಳಿ. ಸೊ ಸ್ನೇಹಿತರೆ, ಇದು ಪಂಪ್ ಆ್ಯಂಡ್ ಡಂಪ್ ಆದರೂ ಇರಬಹುದು, ಇಲ್ಲವಾದರೂ ಇರಬಹುದು. ನೀವೇ ಯೋಚಿಸಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ, ನೋಡೋಣ. ಸೊ ಇವತ್ತಿನ ದಿವಸ ಈ ಒಂದು ಸ್ಟಾಕ್ ಯಾವುದು ಅಂತ ಹೇಳಿದ್ರೆ RV ಅಂತ ಹೇಳ್ತಕ್ಕಂಥ ಒಂದು ಸ್ಟಾಕು. ಇಲ್ಲಿ ನಾವು ನೋಡ್ತಾ ಇರ್ಬೋದು RV. ಸೊ ಈ ಸ್ಟಾಕಲ್ಲಿ ಏನಿದೆ ಅಂತ ಹೇಳಿದ್ರೆ, ಈ ಸ್ಟಾಕು ಇಲ್ಲಿ ನಾವು ನೋಡ್ತಾ ಇರ್ಬೋದು ತುಂಬಾ ಒಂದು ಲಿಕ್ವಿಡಿಟಿ ಕಡಿಮೆ ಇರತಕ್ಕಂತಹ ಒಂದು ಸ್ಟಾಕ್. ಇದು ತುಂಬಾ ಒಂದು ಕಡಿಮೆ ಇರ್ತಕ್ಕಂತಹ ಸ್ಟಾಕು. ಇಲ್ಲಿ ನಾವು ನೋಡ್ತಾ ಇರ್ಬೋದು ಏಪ್ರಿಲ್ 4, ಏಪ್ರಿಲ್ 1, ಆಮೇಲೆ 2, 3, ಈ ಒಂದು ಏಪ್ರಿಲ್ 3ನೇ ತಾರೀಕಿನಿಂದ ಅನ್ನೋದಕ್ಕಿಂತನೂ ಏಪ್ರಿಲ್ 2ನೇ ತಾರೀಕಿನಿಂದ ಇಲ್ಲಿ ಏನಾಗಿದೆ ನೋಡಿ, ದೊಡ್ಡ ಸ್ಪೈಕ್ಸ್ಗಳು ಸ್ಟಾರ್ಟ್ ಆಗಿದೆ. ಮಾರ್ಕೆಟ್ ಇದಾದ ನಂತರ ಫ್ರೀಸ್ ಆಗಿರ್ತಕ್ಕಂಥದ್ದು, ಇಲ್ಲಿ ಅಪ್ಪರ್ ಸರ್ಕ್ಯೂಟನ್ನು ಹಿಟ್ ಮಾಡಿರ್ತಕ್ಕಂಥದ್ದು, ಇದಾದ ನಂತರ ಮತ್ತೆ ನೆಕ್ಸ್ಟ್ ಡೇ ಇಲ್ಲೂ ಸಹ ಮಾರ್ಕೆಟು ಮೇಲ್ಗಡೆ ಹೋಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಇಲ್ಲೂ ಸಹ ಮಾರ್ಕೆಟು ಮೇಲ್ಗಡೆ ಹೋಗಿದೆ. ಮತ್ತು ಇಲ್ಲಿ ಏನಾಗಿದೆ, 8ನೇ ತಾರೀಕಿಗೆ ಮತ್ತೆ ಮೇಲ್ಗಡೆ ಹೋಗಿ ಫ್ಲ್ಯಾಟ್ ಆಗಿದೆ. 9ನೇ ತಾರೀಕಿನ ಲೆಕ್ಕಾಚಾರನೂ ಅದೇ ರೀತಿ ಇದೆ. 10ನೇ ತಾರೀಕಿನ ಲೆಕ್ಕಾಚಾರವು ಅದೇ ರೀತಿ ಇದೆ. ಅಂದರೆ ಸ್ನೇಹಿತರೆ, ಈ ಒಂದು ಸ್ಟಾಕು ಕಳೆದ ಕೆಲವು ದಿವಸಗಳಲ್ಲಿ 142 ರೂಪಾಯಿಯಿಂದ, ಐ ರಿಪೀಟ್, 142 ರೂಪಾಯಿಗಳಿಂದ 306 ರೂಪಾಯಿಗೆ ಏರಿರ್ತಕ್ಕಂತಹದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಹೌದಾ ಸ್ನೇಹಿತರೆ? ನೋಡಿ, ಈ ಸ್ಟಾಕು ಎಲ್ಲಿಂದ ಸ್ಟಾರ್ಟ್ ಆಗಿರೋದು? ಇಲ್ಲಿಂದ 145 ರೂಪಾಯಿಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಸ್ಟಾಕು. 145, 43, 40 ರೂಪಾಯಿ ಅಂದ್ಕೊಳ್ರಿ ಹೆಚ್ಚು ಕಡಿಮೆ. ಇವತ್ತು ಕೆಲವೇ ದಿವಸಗಳಲ್ಲಿ 3,
4, 5, 6, 7, 8, 9, 10 ಅಂದರೆ ಕೇವಲ 7 ದಿವಸಗಳಲ್ಲಿ 306ಕ್ಕೆ ಏರಿರ್ತಕ್ಕಂತಹದ್ದನ್ನು ನಾವಿಲ್ಲಿ ನೋಡಬಹುದು. ಸ್ನೇಹಿತರೆ, ಪಂಪ್ ಆ್ಯಂಡ್ ಡಂಪಲ್ಲೂ ಸಹ ಇದೇ ರೀತಿಯಾದಂತಹ ಪ್ಯಾಟರ್ನ್ಗಳನ್ನು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಸ್ಟಾಕು ಪಂಪ್ ಆ್ಯಂಡ್ ಡಂಪ್ ಹೌದೋ ಅಲ್ಲೋ ನನಗಂತೂ ಗೊತ್ತಿಲ್ಲ. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.